ಇಷ್ಟು ಅಪ್ಪಾಜರ್ಗ ನಮ್ ಕರ್ನಾಟಕ ಆಸ್ತಿ ಅದು, ನಮ್ಮ ಕರ್ನಾಟಕ ಆಸ್ತಿ ಪ್ರಾಣ ಪ್ರಾಣಕ್ಕೊಬಿಟ್ಟು ಸಲ ಯಾರು ಒಬ್ಬರು ಬರ್ಲಿ ಇವತ್ತು ಭದ್ರಪ್ಪನ ಆಚೆಯವರು ಬೋಧರು ಫಿಲಂ ಸ್ಟಾರ್ ಫಿಲಂ ಸ್ಟಾರ್ ಇಲ್ಲ ಸಿಮ್ ಇಲ್ವದ ದಸಲ್ ಎಸ್ ಇಲ್ವದ್ರು ಯಾರು ನಿಮ್ಗೆ ಯಾರೋ ಫೋರ್ ನಿಮ್ಗೆ ಇಲ್ವಾ ಆ ಫೋರ್ ಚೇಂಜ್ ಮಾಡಬಿಡೋದು ಸಾರ ಅಣ್ಣವ್ರು ನಿಮ್ಗೆ ಯಾರು ನಿಮ್ಗೆ ಅದಕ್ಕೆ ಇಲ್ವಾ ಅವನ ನಮ್ ಕರ್ನಾಟಕ ಅಣ್ಣಲ್ವ ನಮ್ ಮರಳಿ ಮಾಡಿದ್ಯ ಇಷ್ಟು ಬದಿ ಮರಳಿ ಮಾಡಿದ್ಯ ಅವರು ಒಬ್ಬರು ಹೋದ್ರಿ ಅವ್ರು ಮರಳಿ ಮಾಡಿದ್ಯ ಅವ್ರು ಮೋಸ ಮಾಡಿದ್ರು ಯಾರು ಉತ್ತರ ಆಗಲ್ಲ ಅಪ್ಲೋಡ್ ಆಗಲ್ಲ ಅವ್ರು ಯಾರು ಉತ್ತರ ಆಗಲ್ಲ ಉತ್ತರ ಆಗೋದಿಲ್ಲ ಅವರು ನಮ್ ಇಲ್ಲ ಕರ್ನಾಟಕದಲ್ಲಿ ಶಿವಪುಟ್ರಿ ತೋರಿವ್ರಿ ಕರ್ನಾಟಕದಲ್ಲಿ ಮಲೆ ಮಾದೇಶ್ವರ ತೋರ್ಬಿಟ್ರಿ ಇವ್ರೊಬ್ಬರೇ ನಮ್ಗೆ ತೋರು ತಾಯಿ ತಂದ ಹಬ್ಬ ಯಾರಲ್ಲ 4 ಜನ ದಾನ ಮಾಡಿದವ್ರು ಸಮಾಧಿನ ಬೆಂಗಳೂರ್ಗ ಸಮಾಧಿ 4 ಜನ ಸಮಾಧಿ ಅವ್ರಗ ಕರ್ಕೊಂಡ್ಬಂದು ಯಾವ್ದವ್ರೇ ಬರೋದು ಇವತ್ತು ನಿಮ್ಮ ರಾಜಕೀಯ ಇರಬೇಕು ನಿಮ್ಮ ರಾಜಕೀಯ ಯಾರ ರಾಜಕೀಯ ಬರೋದು ಇವರು MP ಯಾಕ್ಯಾರ ಸರ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅವರು ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಆದ್ರೆ ಹೇಳಿದವರು ಯಾರು ಬಂದಿಲ್ಲ, ಖಂಡಿತ ಅದು ಸುಳ್ಳದು. ಒಬ್ರು ಬಂದಿಲ್ಲ ಸರ್, ಬೇಕಾದ್ರೆ ವಿಡಿಯೋದವ್ರು ಅಲ್ಲೇ ಇದ್ದಾರೆ, ಖಂಡಿತ ಯಾರು ಬಂದಿಲ್ಲ. ಅಭಿಮಾನಿಗಳೇ ಇದೀವಿ, ಅಭಿಮಾನಿಗಳು ಬಿಟ್ರೆ ಯಾರು ಬಂದಿಲ್ಲ. ಅಶೋಕ್ ಸರ್ ಬಣ್ಣದ ಮಾತಾಡಿದ್ದಾರೆ, ಸುಮ್ಮನೆ ಏನೋ ಜನ ಇದ್ದಾರೆ ಬರ್ಬೇಕು ಹೋಗ್ಬೇಕಂತ ಬಂದಿದ್ದಾರೆ, ಅಷ್ಟು ಬಿಟ್ರೆ ಅವ್ರು ಯಾರು ಬಂದಿಲ್ಲ. ಏನು ಆಗಲ್ಲ ಸರ್, ಅವ್ರ ಕೆಲಸ ಅವ್ರ ಕೈಯಿಂದ ಏನು ಆಗೋದಿಲ್ಲ. ಅಭಿಮಾನಿಗಳೇ ಮಾಡ್ತೀವಿ. ಅವರು ಒಂದ್ ಸ್ವಲ್ಪ 2 ಎಕರೆ ಜಾಗ ಕೊಟ್ರೆ ಸಾಕು, ಅಭಿಮಾನಿಗಳೇ ಮಾಡಿ ತೋರಿಸ್ತೀವಿ. ಈಗ ಏನಾಗಿದೆ ಅಂದ್ರೆ ಇನ್ ಮುಂದೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಪಟ್ರೆ ಅವ್ರು ನಮ್ಗೆ ಸಂತೋಷ, ಅವ್ರಿಗೆ ನಾವು ಋಣಿಯಾಗಿರ್ತೀವಿ. ಈಗ ಅಶೋಕ್ ಸರ್ ಮಾತಾಡ್ಕೊಂಡು ಹೋದ್ರು, ಅವ್ರು ಪರ್ಮಿಷನ್ ಕೊಟ್ಬಿಟ್ರೆ ನಾವು ಅವ್ರಿಗೆ ಋಣಿಯ ಇಡೀ ಎಲ್ಲ ಅಭಿಮಾನಿಗಳು ಅವ್ರಿಗೆ ಋಣಿಯಾಗಿರ್ತೀವಿ. ನಮ್ಗೇನಂದ್ರೆ ಆ ಸ್ಮಾರಕ ಅಭಿವೃದ್ಧಿ ಆಗ್ಬೇಕು ಸರ್, ಇಷ್ಟೇ, ಇನ್ನೇನಿಲ್ಲ. ನಾವು ಇಲ್ಲಿ ಅಲ್ಲಿಂದ ಕಷ್ಟ ಬಿದ್ದು ಬಂದಿರೋದು. ನಾವು ಈ ಜನಗಳು ನೋಡ್ರೆ ನಾವು ಅಪರೂಪ. ಈಗ ಸೆಪ್ಟೆಂಬರ್ 18ಗೆ ಎಲ್ಲ ಕೋಟಿಗಟ್ಟಲೆ ಜನ ಸೇರ್ತಾ ಇದ್ರು. ಈಗ ಅಲ್ಲೇನೋ ಕಾರ್ಯಕ್ರಮನ ಮಾಡಬೇಡಿ ಅಂತ ಹೇಳ್ತಾರೆ. ಈಗ ಆದ್ರೂ ಈಚೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಆ ರೀತಿ ಆಗಬಾರ್ದು. ಆ ದೇವಸ್ಥಾನನ ನಿರ್ಮಾಣ ಮಾಡಿ ಎಲ್ಲ ಕೋಟಿಗಟ್ಟಲೆ ಅಭಿಮಾನಿಗಳು ಬಂತಾರೆ, ಏನೋ ಒಂದು ಸಂತೋಷ ಆಗುತ್ತೆ. ನಾವು ಸೆಪ್ಟೆಂಬರ್ 18 ದಿನ ಅಣ್ಣವ್ರ ಮನೆಗೆ ಹೋಯ್ತು, ಅಪ್ಪಾಜಿ ಮನೆಗೆ ಹೋಯ್ತಿದ್ದೋ. ಬರ್ತ್ಡೇ ದಿವಸ ಆ ಕಾರ್ಯಕ್ರಮನೇ ನಮಗೆ ಒಂಥರ ಏನೋ ಮತ್ತೆ ಹುಟ್ಟು ಬಂದಂಗಾಗಿತ್ತು. ಇವತ್ತೊಂದು ದಿನ ಮನೆ ಹತ್ರನೂ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟಿಷ್ಟು ಸ್ಮಾರಕ ಹತ್ರ ಹೋಗೋಣ ಅಂದರೆ ಅಲ್ಲೂ ಈ ಪೊಲೀಸ್ ಪ್ರೊಟೆಕ್ಷನ್ನು ಅದು ಇದು ಅಂತ ಇದ್ದೆ, ಅದನ್ನು ಒಂಥರ ಅನಾವರಣನ ಒಂಥರ ನೀಟಾಗಿ ಇರ್ತಾ ಇಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಈಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡಾದರೂ ಆ ಪರ್ಮಿಷನ್ ಕೊಟ್ಟರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಏನ್ ಮಾಡ ಸರ್, ಇಲ್ಲಿ ಪರ್ಮಿಷನ್ ಸರ್ಕಾರದ 14 ವರ್ಷ ಆಯ್ತು. ಇಲ್ಲ ನಮ್ಗೇನಿಲ್ಲ ಸರ್, 15 ಸರ್ಕಾರದಲ್ಲಿ ನಮ್ಗೆ ಪರ್ಮಿಷನ್ ಒಂದು ಆಗೋಗ್ಬಿಟ್ರೆ ಅವರಾದ್ರೂ ಸ್ವಲ್ಪ ನಮ್ಗೆ ಎಚ್ಚೆತ್ಕೊಂಡು ಬಿಡು ಹೋಗ್ಲಿ ಅಭಿಮಾನಿಗಳಿಗೋಸ್ಕರ ನಾವಾದ್ರೂ ಮಾಡೋಣ. ಎಷ್ಟೋ ಜನಕ್ಕೆ ನಾವು ಪುನೀತ್ ರಾಜ್ಕುಮಾರ್ಗೂ ಫ್ಯಾನು, ಇನ್ನೊಬ್ರು ಮತ್ತೊಬ್ರಿಗೂ ಫ್ಯಾನ್ ಸರ್. ಆದ್ರೆ ಒಬ್ಬ ಒಂದೊಂದು ಮಾತು ಹೇಳ ಸರ್, ಒಂದೊಂದು ಹೆಸರು ಹೇಳ್ಕೊಂಡು ಬಂದವ್ರು ಸರ್. ನಮ್ಮ ರಾಮಾಚಾರಿ ಫಿಲಮ್ ಸರ್, ವಿಷ್ಣುವರ್ಧನ ಅಂತ ಸುದೀಪ್ ಅವ್ರು ಸರ್. ಇನ್ನೊಂದು ಸರ್, ಎಷ್ಟೋ ಜನ ಬಂದರು ಕಲಾವಿದರು ಏನೇ ಆದ್ರೂ ಸರ್, ನಾವು ಎಷ್ಟು ವರ್ಷ ಹೋರಾಡ್ತಿದ್ವಿ ಸರ್. ನಾವು ಚಿಕ್ಕ ಹುಡುಗರು, ಆದರೆ ವಿಷ್ಣುವರ್ಧನ್ ಒಂದೊಂದು ಫಿಲಮ್ ಸರ್ ಸ್ಟೇಟಸ್ ದಿನ ಬೆಳೆಸ್ತಾ ಇದೀವಿ ಸರ್. 14 ವರ್ಷ ಹೋರಾಟ ಸರ್. ಮೈಸೂರಿಗೆ ತಗೊಂಡೋಗೋದು ಬೇಕಿರಲಿಲ್ಲ ಸರ್, ಬೇಕೇ ಇರಲಿಲ್ಲ. ಅದು ಯಾರು ನಾವು ಏನಕ್ಕೆ ಬೆಂಬಲ ಸರ್. ಅಭಿಮಾನ್ ಸ್ಟುಡಿಯೋ ಮೊನ್ನೆ ಸೆಪ್ಟೆಂಬರ್ 18ಗೆ ಹೋಗಿದ್ವು ಸರ್. ಎಷ್ಟೋ ಜನಕ್ಕೆ ಕಸದ ತೊಟ್ಟಿ ಬ್ಯಾನರ್ ಇರಲಿಲ್ಲ, ಆಮೇಲೆ ಯಾರೋ ಹೋರಾಡಿ ನಮ್ಮ ಇವತ್ತು ಅಧ್ಯಕ್ಷರು, ಆಮೇಲೆ ನಾವು ತುಮಕೂರು, ಇನ್ನೂ ಎಷ್ಟೆಷ್ಟು ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ಮಾಡಲಿ ಸರ್. ಈಗ ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಬೆಳೀತು ಅಂದರೆ ಇವತ್ತು ಸರ್ ಫಸ್ಟು ಒಬ್ಬೊಬ್ಬ ತೆಲುಗು ಆ್ಯಕ್ಟರ್ಸ್ನ ನಾವು ಮೋಟಿವೇಟ್ ಮಾಡ್ಕೊತಿದ್ವು. ಇವತ್ತು ಅವರೆಲ್ಲ ನಮ್ಮನ್ನ ಮಾಡ್ಕೊತವ್ರೆ ಅಂದರೆ ಕಾರಣ ಇನ್ನೊಂದು ಮತ್ತೊಂದು ಸರ್. ಇವತ್ತು ನಾವು ಕರ್ನಾಟಕ ಎಷ್ಟೋ ತೋರಿಸಿದ್ದೀವಿ ಸರ್. ಪುನೀತ್ ಇರ್ಬೋದು, ನಮ್ಮ ರಾಜ್ಕುಮಾರ್ ಇರ್ಬೋದು ಸರ್. ನಮ್ಗೆ ಯಾಕೆ ಸರ್ ಏನು ಮಾಡಿದ್ರು ಸರ್ ದಾದಾ? ಹಲೋ ಸರ್, ನಮಸ್ಕಾರ. ನಾನು ಗಡಿ ಜಿಲ್ಲೆಯಾದಂಥ ಲಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಲಿಪ್ಪಾಣಿಯಿಂದ ಬಂದಿದ್ದೀನಿ. ಏನಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ಯಾವ ಪ್ರಶಸ್ತಿನೂ ಕೊಡಲಿಲ್ಲ, ಇಲ್ಲಿವರೆಗೂ ಯಾವ
ನಿರಂತರವಾಗಿ ಅನ್ಯಾಯ ಆಗಿದೆ. ಅವ್ರಿಗೆ ಯಾವ ಪ್ರಶಸ್ತಿ ಕೊಡ್ಲಿಲ್ಲ, ಪದ್ಮಶ್ರೀ ಪ್ರಶಸ್ತಿ ಕೊಡ್ಲಿಲ್ಲ. ಆದ್ರೆ ಅವ್ರಿಗೆ ಒಂದ್ ಸ್ಮಾರಕ ಮಾಡಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ. ಏನು ಇಷ್ಟು ದಿವಸ ಬೇಕಾಗುತ್ತಾ? ಏನು ಕಳೆದ ಎಷ್ಟೋ ಪಕ್ಷಗಳು ಬಂದು ಅದು ಸರ್ಕಾರಗಳು ಬಂದು, ಆದ್ರೆ ಇಲ್ಲಿವರೆಗೂ 16 ವರ್ಷ ನಾನು ನೋಡ್ತಾ ಇದ್ದೀನಿ. ಏನು ವಿಷ್ಣುವರ್ಧನ್ ಪೂಜೆ ಮಾಡಿ ಅನ್ನದ ಕಾರ್ಯಕ್ರಮ ಆಗ್ತಾ ಇತ್ತು, ಅದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಏನು ಈ ಬಾಲಣ್ಣ ಕುಟುಂಬ ಅವರು ಯಾಕೆ ಇಂಥ ಮನಸ್ಥಿತಿ ಇದೆ ಗೊತ್ತಾಗಲ್ಲ. ನಾನು ಒಂದ್ ಕೇಳ್ತೀನಿ, ನಿಮ್ಮ ಬಾಲಣ್ಣ ಅವ್ರದ್ದು ಸಮಾಧಿ ಸ್ಥಳನ ಅಭಿವೃದ್ಧಿ ಮಾಡ್ಲಿಲ್ಲ, ಹೋಗ್ಲಿ ವಿಷ್ಣುವರ್ಧನ್ ಆದ್ರೂ ಅಭಿವೃದ್ಧಿ ಮಾಡಿ. ನಮ್ದು ಎರಡು ಬಾಲಣ್ಣ ಜಾಗ ಸಿಕ್ಕೈತೆ, ಸಿಕ್ಕೈತೆ. ಯಾಕೆ ಸರ್ ನೆನ್ನೆ ಮೊನ್ನೆ ಸತ್ತಿರೋ ಬೇಡ, ಅವರು ನಮ್ಮ ತಾಯಿನೇ. ಎರಡು ಜನರಿಗೆ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೀನಿ. ಆದರೆ ಏನು ಲಿಪ್ಪಾಣಿಯಿಂದ ನಾನು ವಿಷ್ಣುವರ್ಧನ್ ಫ್ಯಾನ್ಸು ಅಂತ ಎಷ್ಟು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ವಿಷ್ಣುವರ್ಧನ್ ಅವರು ತುಂಬಾ ಸರಳ ವ್ಯಕ್ತಿ. ಅವ್ರೇನು ಯಾವ ಪ್ರಶಸ್ತಿಗೂ ಗೋಜಿಗೆ ಹೋಗ್ಲಿಲ್ಲ, ಯಾರು ಬಕೆಟ್ ಹಿಡ್ಲಿಲ್ಲ. ಆದ್ರೆ ಕೆಲವು ಸಿನಿಮಾ ಹೀರೋಗಳು ನೋಡ್ಬೇಕು ನೀವು. ಅವ್ರ ಹೆಸರು ಹೇಳ್ತಾರೆ ಏನಂತ, ನಾ ಜಿಮ್ ಆದ್ರೆ ಅವ್ರು ಹಾಡಾಕ್ತೀನಿ, ಸಿಂಪತಿಗಿಸ್ಕೊಡ ಅವ್ರ ಸಿನಿಮಾ ನೋಡ್ಬೇಕಂತ. ವಿಷ್ಣುವರ್ಧನ್ ಫ್ಯಾನ್ಸು ಅಂತ ಸುಮ್ಮನೆ ಬೆಂಡಲ್ ಬಿಡೋದಲ್ಲ. ಇಲ್ಲಿ ಬರ್ಬೇಕಾಗಿತ್ತು, ಯಾರು ಒಬ್ರು ಬರ್ಲಿಲ್ಲ. ಒಬ್ಬ ಹೀರೋ ಅಲ್ಲ, ಉಳಿದ ಟೈಮಲ್ಲಿ ಏನಂತಾರೆ, ವಿಷ್ಣುವರ್ಧನ್ ನೋಡ್ಕೊಂಡು ನಾ ಜಿಮ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳ್ತಾರೆ, ದೊಡ್ಡದಾಗಿ ಮಾತಾಡ್ತಾರೆ. ಆದ್ರೆ ಒಬ್ರು ಯಾರು ಸಿನಿಮಾ ನಟರು ಒಬ್ರು ಯಾರು ಹೆಂಗಿದ್ದವರು ಯಾರು ಒಬ್ರು ಬರಲಿಲ್ಲ ಈ ಹೋರಾಟದಲ್ಲಿ. ಇದು ವಿಷಾದನೀಯ ಅನಿಸುತ್ತೆ. ಯಾಕಂದ್ರೆ ವಿಷ್ಣುವರ್ಧನ್ ಅವರು ಬಾಂಬೆಯಲ್ಲೂ ಒಂದು ಘಟನೆ ಹೇಳ್ತೀನಿ. ಏನು ಅಲ್ಲಿ ಸಿನಿಮಾದಲ್ಲಿ ಒಂದು ಶೂಟಿಂಗ್ ಹೋಗಿದ್ರು, ಅಲ್ಲಿ ಇರತಕ್ಕಂಥ ರೌಡಿ ಇದ್ದವನು ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ. ಇದು ಹೆಮ್ಮೆ ಪಡುವಂಥ ವಿಷಯ. ಅದೇ ರೀತಿ ಬಂಧುಗಳೇ, ಏನು ವಿಷ್ಣುವರ್ಧನ ಹೋರಾಟಕ್ಕೆ ಜೀವನದಲ್ಲಿ ಈ ಕರ್ನಾಟಕದ ವಿಷಯದಲ್ಲಿ ಬಂದಾಗ ಪ್ರತಿ ವಿಷಯದಲ್ಲೂ ಹೋರಾಟ ಮಾಡಬೇಕು. ಆದರೆ ಅದೇ ರೀತಿ ಈ ಪುಣ್ಯ ಭೂಮಿಗಾಗಿ ಹೋರಾಟ ಮಾಡುವುದು ದುರ್ದೈವ ಸಂಗತಿ ಎಂದು ವಿಷಾದಿಸುತ್ತೇನೆ. ಇಲ್ಲಿ ಯಾರು ಯಾಕೆ ಒಬ್ಬ ಚಾನಲ್ ಇಲ್ಲ ಸರ್, ಒಂದು ಚಾನಲ್ ಇಲ್ಲ. ಯಾರು ಸಬ್ಸ್ಕ್ರೈಬ್ ಸರ್ ಅವ್ರು ಮಾತ್ರ ಬಂದಿದ್ದಾರೆ. ಒಂದು ಚಾನಲ್ ಇಲ್ಲ. ಯಾಕೆ? ವಿಷ್ಣು ಅವರು ಅಂದರೆ ಅಷ್ಟು ಗೌರವ ಆಯ್ತಾ? ಇರಲಿ ಬಿಡಿ, ನೋಡೋಣ. ಮೊನ್ನೆ ಲೀಲಾವತಿ ಅಮ್ಮವ್ರು ತೀರೋದ್ರು, ಇನ್ನೊಂದು ಮತ್ತೊಂದು. ಅವ್ರಿಗೂ ಒಂದು ಸಮಾಧಿ ಆಯಿತು. ಯಾಕೆ ನಮ್ಮ ದಾದಂಗೆ ಏನು ಮಾಡಿದ್ವಿ? ಅವ್ರು ಅದನ್ನೇ ಫಿಲಮಲ್ಲಿ ಕರ್ಣನ್ ಥರ ತ್ಯಾಗನೇ ಮಾಡಬೇಕಾ? ನೋಡಿ, ಇಷ್ಟು ಚಾನಲ್ಸು ಇಲ್ಲ, ಬರೀ ಸಬ್ಸ್ಕ್ರೈಬರ್ ಸಾಕು. ನಮಗೆ ಸಬ್ಸ್ಕ್ರೈಬರ್ಸರ್ ಇದ್ದರೆ, ಬೆಂಬಲ ಇದ್ದರೆ ಸಾಕು ಸರ್. ಓಕೆನಾ? ಸರ್, ಎಲ್ಲರಿಗೂ ಅಭಿಮಾನಿಗಳಿಗೆ, ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇವತ್ತು ಇಷ್ಟೇ ಜನ ಸೇರಿದೆ ಅದು ಸುಳ್ಳು. ಮನ್ಸು ಮಾಡಿದರೆ ಇನ್ನೂ ಅಭಿಮಾನಿಗಳು ಇನ್ನೂ ಹೆಚ್ಚು, ಇನ್ನೂ ಜನಸಂಖ್ಯೆ, ಇದು ಸಿಂಪಲ್ ಅಷ್ಟೇ, ಒಂದು ಅವರಿಗೆ ಒಂದು ತೋರ್ಸೋಕ್ಕಷ್ಟೇ, ಇದು ಒಂದು ಸ್ಯಾಂಪಲ್ ಅಷ್ಟೇ. ಇದು ನಾವಿನ್ನೂ ಮಾಡಿದರೆ ಇನ್ನೂ ಜನ ಇದು ಸಾಕಾಗೋದಿಲ್ಲ. ಈಗ ನಮ್ಮ ಇವರು ಹೇಳಿದರು, ಇದು ಜಾಗ ಸಾಕಾಗೋದಿಲ್ಲ, ಮತ್ತು ನೆಕ್ಸ್ಟು ಮಾಡಿದರೆ ಜಾಗನ ಇದು ಮಾಡಬೇಕಂತ ಹೇಳಿದರು. ಅದು ಕರೆಕ್ಟು. ಇಷ್ಟು ಜನ ಇಲ್ಲಿ ಜಾಗ ಸಾಕಾಗೋದಿಲ್ಲ. ಅದಕ್ಕೆ ಇವತ್ತು ಈ ಹೋರಾಟದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಬೆಳಿಗ್ಗೆ ಸಾಯಂಕಾಲವರೆಗೂ ಯಾರು ಚಿತ್ರನಟರು ಬಂದಿಲ್ಲ. ಅವರು ಗುಲಾಮರು, ದುಡ್ಡು ಮಾಡ್ಕೊಳಕ್ಕೆ ಗುಲಾಮರು ಆಗಿದ್ದಾರೆ ಅಷ್ಟೇ. ನಮ್ಮ ಕನ್ನಡ ಚಿತ್ರರಂಗ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ. ಮತ್ತು ಅಣ್ಣವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ ಅಷ್ಟೇ. ಅದು ಡಾಕ್ಟರ್ ವಿಷ್ಣುವರ್ಧನ್ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಮಾಡ್ತಾಯಿದ್ದಾರೆ. ಅವರು ಏನಂದರೆ ಅದೆಲ್ಲ ಅದು ಒಂದು ಕಸ ಸಮಾನ ಅವರಿಗೆ. ಆದರೆ ಇಲ್ಲಿ ಇವತ್ತು ಇಷ್ಟು ಜನ ಸೇರಿದ್ದಾರೆ ಅಂದರೆ, ಒಬ್ಬರು ಚಿತ್ರನಟರುಗಳು ಒಬ್ಬರು ಬಂದಿಲ್ಲ. ಅವರಿಗೆ ನಾಚಿಕೆ ಆಗಬೇಕು. ಮತ್ತು ನಮ್ಮ ಅಭಿಮಾನಿಗಳ ಕಡೆಯಿಂದ ಅವರಿಗೆ ಒಂದು ಇದನ್ನು ಹೇಳಬೇಕು, ಧಿಕ್ಕಾರನ ಹೇಳಬೇಕು. ಬರ್ತೀವಿ ಅಂತ ಬೆಂಬಲ ಕೊಟ್ಟಿದ್ದರು. ಆದರೆ ಯಾವ ನಾಯಿಗಳು ಬಂದಿಲ್ಲ. ಅವರಿಗೆ ಮಕ್ಕಕ್ಕೆ ಅವ್ರದ್ದು ಇವತ್ತು ನಮ್ಮಣ್ಣವ್ರಿಗೆ ಆದಂಗೆ ನಾಳೆ ಅವ್ರಿಗೂ ಆಗುತ್ತೆ. ಅದೇನು ಕೊನೆಯಲ್ಲ. ನಾಳೆ ದಿನ ಅವ್ರಿಗೂ ಇದೇ ಥರ ಬರುತ್ತೆ. ಅವತ್ತು ನಾವು ಅಭಿಮಾನಿಗಳು ಇವತ್ತು ಏನಿದ್ದೀವೋ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ನಾಳೆ ಅವ್ರಿಗೂ ಈ ಪರಿಸ್ಥಿತಿ ಬಂದಾಗ ನಾವು ತೋರಿಸ್ತೀವಿ ಅವ್ರಿಗೆ ಏನು ಅಂತ. ಮತ್ತು ಯಾವುದೇ ರಾಜಕೀಯದು ಇದೇನಾದರೂ ಆಗಿಲ್ಲ ಅಂದರೆ, ಯಾವುದನ್ನ ರಾಜಕೀಯ ಪಕ್ಷಗಳು ಏನಾದರೂ ಫಂಕ್ಷನ್ಗಳು ಮಾಡಿದರೆ ನಾವು ಅದಕ್ಕೆ ಕಪಿ ಮಸಿ ಬಳಿತೀವಿ. ಅದು ಖಂಡಿತ. ಅದು ಮನೆ ಇವತ್ತು ನೋಡ್ತಾ ಇದ್ದಾರೆ, ಸಾವಿರಾರು ಜನ ನೋಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಖಂಡಿತ ಇದಕ್ಕೆ ನಾವು ಬಿಡೋದಿಲ್ಲ. ಇದೇನು ಕೊನೆ ಅಲ್ಲ. ಇಷ್ಟು ಜನ ಇವತ್ತು 5,000 ಜನ ಸೇರಿದ್ದಾರೆ. ಇದು ಕಮ್ಮಿನೇ ಹೇಳಬೇಕು. ಇನ್ನೂ ಸಾವಿರಾರು ಜನ ಸೇರ್ತೀವಿ. ಇದು ಸ್ಯಾಂಪಲ್ ಅಷ್ಟೇ. ಇದು ನೋಡೋಣ, ಇವತ್ತು ಇನ್ನೂ ಸಾಯಂಕಾಲವರೆಗೆ ಏನಿದೆ ಟೈಮ್ ನೋಡೋಣ. ನೋಡಿ ಇನ್ನೂ ಆಗಿಲ್ಲ ಅಂದರೆ ಇನ್ನೂ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ತೀವಿ. ಇದು ಕೊನೆ, ಇದಕ್ಕೆ ಲಾಸ್ಟ್ ಮಾಡೋದಿಲ್ಲ. ನೋಡೋಣ ಏನಾಗುತ್ತೆ ಮುಂದೆ, ಕಾದು ನೋಡೋಣ. ಮಾತಾಡಿ ಪರವಾಗಿಲ್ಲ.